ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ, ಆರಾಮಿದ್ದೀರಿ ಅಂತ ಅನ್ಕೋತಾ ಇದ್ದೀನಿ. ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ ನಾನು ಬಂದಿಲ್ಲ ಆ್ಯಕ್ಚುಲಿ. ಮತ್ತು ಮೌಂಟ್ ಅಬುಗೆ ಹೋಗಿದ್ರಲ್ಲ, ಅಲ್ಲಿದೊಂದು ಸ್ವಲ್ಪ ಶೂಟ್ ಮಾಡಿ ಕಳಿಸಂತ ಹೇಳಿದ್ದೆ ಅವರಿಗೆ. ನಾನು ಅಲ್ಲಿ ಹೇಗಿರುತ್ತೆ ಅಂತ ಹೇಳಿ ನನಗೂ ಇಂಟ್ರೆಸ್ಟ್ ಇತ್ತು, ನಿಮಗೂ ತೋರಿಸ್ಬೇಕು ಅಂತ ನನಗೆ ಆಸೆ ಇತ್ತು. ಹೇಗೆ ಇರುತ್ತೆ ಅಲ್ಲಿದೆಲ್ಲ ವಾತಾವರಣ ಅಂತ ಹೇಳಿ ಅದಕ್ಕೆ ಅಲ್ಲಿದು ಶೂಟ್ ಮಾಡಿ ಕಳಿಸಿದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಗುಲ್ಶನ್ ಅಂತೆ. ಇಲ್ಲೆಲ್ಲ ಅವ್ರು ಮೆಡಿಟೇಷನ್ ಅಥವಾ ಎಲ್ಲ ಮಾಡ್ತಾ ಇರತ್ತೆ. ಹೀಗೆ ಎಲ್ಲನೂ ವೈಟ್ ಡ್ರೆಸ್ನೆಲ್ಲ ಫುಲ್ಲೆಲ್ಲ ಒಂಥರ ಪೀಸ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ನೋಡಲಿಕ್ಕೂ ನನಗೂ ವಿಡಿಯೋ ನೋಡಲಿಕ್ಕೆ ತುಂಬ ಚಲೋ ಅನ್ನಿಸ್ತು. ಅದಕ್ಕೆ ನಿಮಗೂ ಶೇರ್ ಮಾಡಬೇಕಂತ ಶೇರ್ ಮಾಡಿದೆ. ನಿಮಗೂ ಲೈಕ್ ಆದರೆ, ಇಷ್ಟ ಆದರೆ ಇದಕ್ಕೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ. ಅತ್ತೆ ಅಲ್ಲಿ ಹೋಗಿದ್ದಾರೆ ಇವಾಗ ನಾನು ನಮ್ಮ ಯಜಮಾನ್ರು ಸೌಜು ಹೊರಗಡೆ ಹೋಗ್ತಾ ಇದ್ವಿ. ಏನು ಫಂಕ್ಷನ್ ಅಂತಂದರೆ ನಮ್ಮ ಮನೆಯವ್ರ ಫ್ರೆಂಡ್ದು ಮನೆ ಶಾಂತಿ ಇದೆ, ಅದಕ್ಕೆ ನಾವು ಹೋಗ್ತಾ ಇದ್ವಿ. ಸೌಜು ದಿನ ಹೊರಗಡೆ ಹೋಗುವಂತ ಅಂತಿದ್ದ. ಇವತ್ತು ಮುದ್ದಾಮ ಅವನು ಆಟ ಆಡ್ಕೊಂಡು ಕೂತ್ಬಿಟ್ಟಿದ್ದ. ಸೌಜುಗೆ ಬಾ ಅಂತ ಹೇಳ್ತಾ ಇದ್ದೆ, ಅಂದರೂ ಅವನು ಬರ್ತಾನೆ ಇದ್ದಿದ್ದಿಲ್ಲ. ಈಗ ಅವನಿಗೆ ಟೈಮ್ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದೆ, ನಡಿ ಹೋಗೋಣ ಅಂತಂತಂದು ಸೌಜು ಅಲ್ಲೇ ಆಟ ಆಡ್ಕೊಂಡು ಕೂತ್ಬಿಟ್ಟಿದ್ದ. ಹೊಟ್ಟೆ ಬರ್ತದೆ. ದಿನ ಅಲ್ಲೇ ಆಟೆ ಸಾಮಾನು ಬಿದ್ದಿರ್ತಿದ್ದು, ಕರೆ ಒಂದು ಸಾಮಾನು ಅವನು ತೊಗೊಂಡು ಆಟ ಆಡ್ತಾ ಇದ್ದಿದ್ದಿಲ್ಲ. ಇವತ್ತು ಅವನು ನಾವು ಹೋಗೋ ಟೈಮ್ದಲ್ಲಿ ಆಡ್ತೀನಂತಿದ್ದ. ಹಾಗೂ ಈಗ ಅವನಿಗೆ ಕರ್ಕೊಂಡು ಮನೆಗೆ ಬೀಗ ಹಾಕ್ಕೊಂಡು ನಾವು ಹೋದ್ವಿ. ಈಗ ನಾವು ನಮ್ಮ ಮನೆಯಿಂದ ಬಿಡ್ತಾ ಇದ್ದೀವಿ. ಇಲ್ಲೇ ನಮ್ಮ ಮನೆ ಹತ್ರನೇ ಇತ್ತು, ಹೋದ್ವಿ ಫ್ರೆಂಡ್ಸ್. ಫಸ್ಟಿಗೆ ಇಲ್ಲಿ ಊಟದ್ದು ಎಲ್ಲ ಡಿನ್ನರ್ದು ಅರೇಂಜ್ಮೆಂಟ್ ಇತ್ತು. ಅದು ಸಾಯಂಕಾಲ ಇತ್ತು ಫಂಕ್ಷನ್ನು. ಆ್ಯಕ್ಚುಲಿ ನಾವು 7 o'clock ಹೋಗಿದ್ವಿ. 7:30 ಆಗಿತ್ತು. ಸೌಜು ಮೇಲ್ಗಡೆ ಅಂತ ಅವ್ರು ಆ್ಯಕ್ಚುಲಿ 9th ಫ್ಲೋರ್ನಲ್ಲಿ ಇತ್ತು ಅವ್ರದ್ದು ಫ್ಲ್ಯಾಟು. ಆದರೆ ಸೌಜು ಊಟಕ್ಕೆ ಮೊದಲೇ ಹೊಂಟ್ಬಿಟ್ಟಿದ್ದ. ಮತ್ತು ಅವ್ನು ಕರ್ಕೊಂಡು ಬೇಡ, ಆಮೇಲೆ ಫಸ್ಟಿಗೆ ಅವ್ರಿಗೆ ವಿಶ್ ಮಾಡಿ ಮನೆಯೆಲ್ಲ ನೋಡಿದಾದ್ಮೇಲೆ ಊಟಕ್ಕೆ ಹೋಗೋಣ ನಡಿ ಅಂತ ಹೇಳಿ ಅವ್ನಿಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಜಕ್ಕೊಂಡು ಹೋದ್ವಿ. ಅವನು ಬರೋಕ್ಕೆ ರೆಡಿ ಇದ್ದಿದ್ದಿಲ್ಲ, ಅಂದರೂ ಅವ್ನಿಗೆ ಕರ್ಕೊಂಡು ಶಿಂದೆ ಮೇಲ್ಗಡೆ ಹೊಂಟ್ವಿ ನಾವು. ಅವ್ರು 9th ಫ್ಲೋರ್ನಲ್ಲಿ ಇತ್ತು. ಆ್ಯಕ್ಚುಲಿ ನಾನು ಭಾಳ ದಿನ ಆದಮೇಲೆ ಸಾರಿ ಉಟ್ಕೊಂಡಿದ್ದೆ. ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನಾನು ಸೌಜುನ ಕರ್ಕೊಂಡು ಹೋಗ್ತಿರ್ತೀನಲ್ಲ, ನಂಗೆ ಸಾರಿ ಅಷ್ಟು ಅಂದರೆ ನೀಟಾಗೆ ಇಟ್ಕೊಳ್ಳಿಕ್ಕೆ ರೂಢಿ ತಪ್ಪಿದೆ ಇವಾಗ. ಅಂದರೂ ಹೇಗೋ ಅವಸರದಲ್ಲಿ ಇಟ್ಕೊಂಡು ಹೋಗಿದ್ದೆ ಅವತ್ತು ನಾನು. ಹೇಗಿದೆ ಅಂತ ಹೇಳಿ ಸಾರಿ ಲುಕ್ಕು ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಅಂತೂ ಇಂತೂ ಅವ್ರದ್ದು ಫ್ಲ್ಯಾಟ್ ಬಂತು. ಸೌಜನ ಇಟ್ಕೊಂಡು ನಾವು ಹೋದ್ವಿ. ಫಸ್ಟಿಗೆ ಅಟ್ರಾಕ್ಷನ್ ಆಗಿದ್ದು ಅಂದರೆ ನನಗೆ ಅಲ್ಲೊಂದು ಬುದ್ಧ ಇತ್ತು, ನಿಮಗೆ ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ಅವರು ಸತ್ಯನಾರಾಯಣ ಪೂಜೆ ಹಚ್ಚಿದ್ರು. ಫಸ್ಟಿಗೆ ನಮಸ್ಕಾರ ಮಾಡಿದ್ವಿ. ನಮ್ಮ ಜೊತೆ ಮಾಮಾರು ಬಂದಿದ್ದರು, ಅವ್ರಿಗೂ ನಮಸ್ಕಾರ ಮಾಡಿದರು ಫ್ರೆಂಡ್ಸ್ ಫಸ್ಟಿಗೆ. ಆಮೇಲೆ ನಮ್ಮ ಮನೆಯವರು ನಮಸ್ಕಾರ ಮಾಡಿದರು. ನಾನು ಆಮೇಲೆ ನಮಸ್ಕಾರ ಮಾಡಿ ಫಸ್ಟಿಗೆ ಮನೆ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಲ್ ಪಕ್ಕದಲ್ಲೇ ಇದು ಹಾಲ್ ಫ್ರೆಂಡ್ಸ್. ಇದು ಹಾಲ್ ಪಕ್ಕದಲ್ಲೇ ಅವರು ದೇವ್ರ ಮನೆ ಮಾಡ್ಕೊಂಡಿದ್ರು. ಅದ್ರ ಬಾಜುಕೇ ಓಪನ್ ಕಿಚನ್ ಇಟ್ಟಿದ್ರು. ಕಿಚನ್ ನನಗೆ ತುಂಬ ಇಷ್ಟ ಅನ್ನಿಸ್ತು. ಆದರೆ ಇನ್ನೊಂದೇನಂತಂದ್ರೆ ವೈಟ್ ಇದ್ದಿದ್ದಲ್ಲಿ ಇದನ್ನು ನಾನು ಮೇಂಟೆನೆನ್ಸ್ ಮಾಡೋದು ತುಂಬ ಕಷ್ಟ ಅಂತ ಅಂದ್ಕೊಂಡೆ. ಇಲ್ಲೇ ಒಂದೇನದೆ ಅಂದರೆ ಇಂಟ್ರೆಸ್ಟಿಂಗ್ ಥಿಂಕ್ ಅಂದರೆ ಇಲ್ಲೇ ಕಿಚನ್ ಅಂತ ಒಂದು ಹಿಡನ್ ರೂಮ್ ಇದೆ, ಅಂದರೆ ಬೆಡ್ರೂಮ್ ಇದೆ. ಹಿಡನ್ ರೂಮ್ ಅಂತಾನೆ ಅಂತಾರಂತೆ ಇದಕ್ಕೆ ಏನಾದರೂ ಪೇನ್ ಗೆಸ್ಟ್ ಯಾರಾದರೂ ಬಂದ್ರೂ ಬೇಕಾದರೆ ಇರ್ಬೋದು. ನಮಗೇನಾದರೂ ನೆಸೆಸಿಟಿ ಇತ್ತಂತಂದರೆ ಜಾಗ ಅದನ್ನ ಯುಟಿಲಿಟಿಯಾಗಿ ಯೂಸ್ ಮಾಡ್ಕೋಬೋದು. ಕಿಚನ್ದಾಗ ಏನು ಬೇಕಾದ್ರೂ ಆ ರೀತಿ ಯೂಸ್ ಮಾಡ್ಬೋದು ಅಂತ ಅಲ್ಲೊಂದು ಹಿಡನ್ ರೂಮೂ ಇತ್ತು ಫ್ರೆಂಡ್ಸ್. ಆಮೇಲೆ ನಾನು ಕಿಚನ್ದಲ್ಲಿ ಒಂದು ಸ್ವಲ್ಪ ಅಟ್ರಾಕ್ಷನ್ ಆಗ್ತದೆ, ಒಂದು ಸ್ವಲ್ಪ ಅಲ್ಲಿ ನೋಡ್ಕೊತ ನಿಂತೆ. ಒಂದು ಸ್ವಲ್ಪ ಎಲ್ಲ ಚಲೋ ನೀಟಾಗಿ ಅನ್ನಿಸ್ತಾ ಇತ್ತು. ಈ ಥರ ನೀಟಾಗಿ ಇಟ್ಕೋತೋದು ಮೇಂಟೆನ್ಸ್ ಮಾಡೋದು ತುಂಬ ಕಷ್ಟ ಆಗ್ತದೆ. ವೈಟದೆಲ್ಲ ಇತ್ತು, ಅಂದರೂ ನಾವು ಮೇಂಟೆನ್ಸ್ ಮಾಡೋದ್ರಲ್ಲೇ ಇರುತ್ತೆ. ಆಮೇಲೆ ಫಸ್ಟ್ ಬೆಡ್ರೂಮ್ಗೆ ನಾನು ಎಂಟ್ರಿ ಕೊಟ್ವಿ. ಆ್ಯಕ್ಚುಲಿ ಇದು 4 BHK ಇತ್ತು. 4 BHKನಲ್ಲಿ ಫಸ್ಟ್ನೇ ಬೆಡ್ರೂಮ್ಗೆ ನಾವು ಎಂಟ್ರಿ ಕೊಟ್ವಿ. ಇದನ್ನ ಅವ್ರಿಗೂ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಇದನ್ನು ಮತ್ತೆ ಹೇಳಬೇಕಂತಂದರೆ ಇದು ಒಂದು ಹೊಸದು ಅನಿಸಿದಂದರೆ ಮಿರರ್ ಏನೋ ಕಾಣಿಸ್ಬಾರ್ದಂತೆ ಆ್ಯಕ್ಚುಲಿ. ಅಂದರೆ ನಾವು ಯಾವಾಗಲೂ ಡೈರೆಕ್ಟ್ ಎಂಟ್ರಿ ಆದಮೇಲೆ ಅದಕ್ಕೆ ಅವರು ಹಿಡನ್ ಮಿರರ್ ಸಿಸ್ಟಮ್ನ ಅಪ್ಲೈ ಮಾಡ್ಕೊಂಡಿದ್ದಾರೆ ಅವರು ಬೆಡ್ರೂಮ್ಗೆ. ಅಂದರೆ ಡೈರೆಕ್ಟಾಗಿ ಎಂಟ್ರಿ ಆಗಬಾರ್ದು ಅಂತ ಹೇಳಿ ನೋಡಿದ ಮೇಲೆ
ಅದು ಸರಿ ಅನಿಸಲ್ಲ ಅಂತ ಹೇಳಿ ಮಿರರ್ ಇಟ್ಟಿದ್ರು. ಆಮೇಲೆ ಹಿಡನ್ ಬಾತ್ರೂಮೂ ಇತ್ತು, ಅಲ್ಲಿ ಯಾವುದೇ ರೀತಿ ಗೊತ್ತಾಗ್ಲಾರ್ದಂಗೆ ಬಾತ್ರೂಮ್ನು ಇತ್ತು. ಆಮೇಲೆ ನೆಕ್ಸ್ಟ್ ನಾವು ಇನ್ನೊಂದು ಬೆಡ್ರೂಮ್ಗೆ ಹೋದ್ವಿ. ಸೆಕೆಂಡ್ ಬೆಡ್ರೂಮ್ ಇದು, ಅವ್ರದ್ದು ಮಗಳ ಬೆಡ್ರೂಮ್ ಅಂತೆ ಇದು. ಅವ್ನಿಗೆ ಹೇಗೆ ಇರುತ್ತೋ ಹಾಗೆ ಇಟ್ಕೊಂಡಿದ್ದಾರೆ. ಎಲ್ಲ ಚಲೋ ಅನ್ನಿಸ್ಲಿಕ್ಕತ್ತಿತ್ತು. ಆಮೇಲೆ ಎಲ್ಲ ತೆಗೆದು ತೋರಿಸಿದ್ರು ಫ್ರೆಂಡ್ಸ್ ನಮಗೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಬೆಡ್ರೂಮ್ಗೆ ಹೋಗ್ಬೇಕಂತ ಹೋದ್ವಿ ನಾವು. ಇದು ನೆಕ್ಸ್ಟ್ ಬೆಡ್ರೂಮು ಫ್ರೆಂಡ್ಸ್. ಎಲ್ಲ ಅಲ್ಲಿನೂ ಗೆಸ್ಟು ಅವ್ರ ಮನೆಗೆಲ್ಲ ಅವ್ರಿಗೂ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಇದು ಇನ್ನೊಂದು ಬೆಡ್ರೂಮ್ಗೆ ಅಲ್ಲಿ ಒಂದು ಓಪನ್ ಆಗಿರುವಂಥ ಸ್ಟೆರಸ್ ಕೊಟ್ಟಿದ್ರು. ಅಲ್ಲಿ ನಾವು ನೋಡ್ತಾ ಇದ್ವಿ 9th ಫ್ಲೋರ್ನಿಂದ ಎಷ್ಟು ಇದು ಕಾಣಿಸ್ತಾ ಇತ್ತು. ಕತ್ಲಲ್ಲಿ ಇತ್ತು ಕರೆ ಅಂಜಿಕೆನೂ ಬರಂಗೆ ಅನಿಸ್ತು ನನಗೆ. ಸೌಜುಗೂ ಮತ್ತೆ ವಾಪಸ್ ಬಂದ್ವಿ. ಅಂದರೆ ಚಿಕ್ಕ ಮಕ್ಕಳಿಗೆ ಆಟ ಆಡೋದ್ರಲ್ಲಿ ಮತ್ತು ಒಂದು ಸ್ವಲ್ಪ ಅಂಜಿಕೆ ಬರುತ್ತೆ ಅಲ್ಲಿ ನನಗಂತೂ ಎಕ್ಸ್ಪೆಷಲಿ. ಇದನ್ನು ಬಾತ್ರೂಮ್ನ ಚಲೋ ಇತ್ತು, ಏನೋ ಒಂಥರ ಸ್ಪೆಷಲಾಗಿ ಏನೋ ಚಲೋ ಇತ್ತು. ಅವ್ರದ್ದು ಇದು ಬೆಡ್ರೂಮ್ ಅಂತೆ, ಅವ್ರಿಗೆ ಹೇಗೆ ಇಷ್ಟ ಅದೋ ಹಾಗೆ ಮಾಡ್ಕೊಂಡಿದ್ದಾರೆ. ಇದೂ ಅವ್ರ ಬೆಡ್ರೂಮ್ ಅಂತೆ ಫ್ರೆಂಡ್ಸ್. ಇದನ್ನು ನಾವು ನೋಡಿದ್ವಿ. ಇದು 3rd ಬೆಡ್ರೂಮು, ಅವ್ರದ್ದು ಇರ್ತಾರೆ ಅಂತ. ಫಸ್ಟ್ನೇದ್ದು ಅವ್ರ ಮಗಳು ಇರ್ತೀವಿ. ಇದು ನೆಕ್ಸ್ಟ್ 4th ಬೆಡ್ರೂಮ್ ಫ್ರೆಂಡ್ಸ್. ಇದು ಅವರು ಅಪ್ಪ ಅಮ್ಮ ಮತ್ತು ಇರ್ತಾರಂತೆ, ಅಪ್ಪ ಅಮ್ಮ. ಇಲ್ಲಿನೂ ಒಂದು ಬೆಡ್ರೂಮ್ ಇತ್ತು. ಎಲ್ಲ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮುಗಳು ಇದ್ದಿದ್ದು ಇಲ್ಲಿ ನಾವು ನೋಡಿದ್ವಿ ಫ್ರೆಂಡ್ಸ್. ಇದು 4th ಬೆಡ್ರೂಮು. ವಾಲ್ಗೆ ಎಲ್ಲ ಫ್ರೇಮ್ಸ್ ಅಥವಾ ಎಲ್ಲ ಇದು ಅಟ್ರ್ಯಾಕ್ಷನ್ ಆಗಿ ಕಾಣಿಸ್ತಾ ಇದ್ದು. ಇಲ್ಲಿ ದೀದಿ ಇದ್ಲು, ನಮಗೆ ಮಾತಾಡಿಸಿದ್ಲು. ಆಮೇಲೆ ಪರಿಚಯದಿಂದ ಒಂದು ಸ್ವಲ್ಪ ಮಾತಾಡಿದ್ವಿ ನಾವು ದೀದಿ. ಆಮೇಲೆ ಹಾಗೆ ಹೀಗೆ ಅಂತೇಳಿ ಸ್ವಲ್ಪ ಮಾತಾಡ್ಕೊತಿದ್ವಿ. ಅವ್ರದ್ದೆಲ್ಲ ರಿಲೇಷನ್ಸ್ ಎಲ್ಲ ಬಂದಿದ್ದರು, ಎಲ್ಲನೂ ನೋಡ್ತಾಯಿದ್ರು, ಮಾತಾಡ್ತಾಯಿದ್ರು. ವಾಪಸ್ ನಾವು ಟೆರೆಸ್ಸಿಗೆ ಇಂಟ್ರೆಸ್ಟಿಂದ ಇನ್ನೊಂದು ಓಪನ್ ಸ್ಪೇಸ್ ಟೆರೆಸ್ ಇತ್ತು, ಅಲ್ಲಿಂದ ನಾವು ನೋಡ್ತಾ ಇದ್ವಿ ವ್ಯೂ ಹೇಗೆ ಕಾಣಿಸ್ತದೆ ಅಂತ ಹೇಳಿ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್, ಜಿಮ್ಮು ಹಾಗೆ ಹೀಗೆ ಅಂತ ಎಲ್ಲನೂ ಸೌಕರ್ಯ ಇದೆ ಅಂತೆ. ಇದನ್ನು ನೋಡಿದ್ವಿ ಫ್ರೆಂಡ್ಸ್. ಇದು ಹಾಲ್ನಲ್ಲಿನೂ ಇತ್ತು ಟೆರೆಸ್ಸು. 2 ಟೆರೆಸ್ ಬರುತ್ತೆ ಇದಕ್ಕೆ, 2 ಟೆರೆಸ್ ಬಾಲ್ಕನಿ ಇತ್ತು. ಇಲ್ಲಿ ನೋಡಿದ್ವಿ. ವಾಪಸ್ ನಾವು ಮತ್ತು ಅವ್ರಿಗೇನಾದರೂ ಕೊಡಬೇಕು ಅಂತ ಹೇಳಿ ಒಂದು ಸ್ಮಾಲ್ ಗಿಫ್ಟ್ ಕೊಟ್ವಿ ಅವರಿಗೆ. ನಾವು ಬೇಡ ಅಂತ ಇದ್ದರು. ಇವ್ರು ನಮ್ಮದು ಯಜಮಾನ್ರ ಫ್ರೆಂಡು, ಅವ್ರ ಮನೆಯೆಲ್ಲ ಹೀಗಿತ್ತು ನೋಡಿ ಫ್ರೆಂಡ್ಸ್. ನಿಮಗೂ ಇಷ್ಟ ಆದರೆ ಲೈಕ್ ಆದರೆ ಶೇರ್ ಮಾಡಿ. ನಿಮಗೆ ಯಾವ ರೀತಿ ಮನೇಲಿ ಕಟ್ಟೋದಿದ್ರೆ ಈ ಥರ ಕಟ್ಟೋದಂತ ಹೇಳಿ. ಇದು ನನಗೆ ಬುದ್ಧನ ತುಂಬ ಅಟ್ರ್ಯಾಕ್ಟಿವ್ ಅನ್ನಿಸ್ತು. ಇದು ನೋಡ್ಕೋತಾ ನಿಂತ್ಬಿಟ್ಟಿದೆ. ಫಸ್ಟಿಗೆ ಇಲ್ಲೇ ಎಂಟ್ರಿ ಇತ್ತು. ನಿಮಗೆ ಇದು ಫ್ಲ್ಯಾಟ್ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಯಾರಾದರೂ ಈ ಕಟ್ಟಿಸಿದ್ರೆ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಈ ಥರ ವಿಡಿಯೋ ನೋಡಿ ನಿಮಗೆ ಯಾರಾದರೂ ಶೇರ್ ಮಾಡ್ತಿದ್ರೆ ಮಾಡಿ ಫ್ರೆಂಡ್ಸ್. ಇಲ್ಲಿ ಮತ್ತು ನಾವು ಡಿನ್ನರ್ಗೆ ಅರೇಂಜ್ ಆಗಿತ್ತಲ್ಲ, ಅದಕ್ಕೆ ನಾವು ಬಂದ್ವಿ. ಸೌಜು ಮೊದಲೇ ಬಂದುಬಿಟ್ಟಿದ್ದಾಗಲೇ ಬೇಡ ಅಂತೇಳಿ ಕರ್ಕೊಂಡು ಹೋಗಿದ್ವಿ. ಆದರೆ ಅವನು ತಿನ್ನಲಿಕ್ಕೆ ಏನು ಇಷ್ಟಪಡೋದಿಲ್ಲ, ಸುಮ್ಮನೆ ಅವ್ನಿಗೆ ಅಲ್ಲೇ ಅಡ್ಡಾಡಬೇಕು ಅನಿಸಿತ್ತು ಹಾಗೆ ಈಗ ಅಂತ ಹೋಗಿದ್ದ. ಆಮೇಲೆ ನಾನು ಸೌಜು ಇಲ್ಲಿ ತುಂಬ ಸೆಕೆ ಆಗ್ತಾಯಿತ್ತು, ಫ್ಯಾನ್ ಮುಂದೆ ಬಂದು ಕೂತ್ಬಿಟ್ವಿ. ಅವನು ಆ ಕಡೆ ಈ ಕಡೆ ನೋಡ್ಲಿಕ್ಕತ್ತಿದ್ದ. ಅದೇನು ಟೇಬಲ್ ಎಲ್ಲ ಕಿತ್ತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಮತ್ತು ಈಗ ನೋಡಿ ಫ್ರೆಂಡ್ಸ್, ಎಲ್ಲರೂ ತೊಗೊಂಡು ಬಂದು ತಿಂತಾಯಿದ್ರು. ನಾನು ತೊಗೋಬೇಕಂತ ಅಂದ್ಕೊಂಡಿದ್ದೆ, ಆದರೆ ಸೌಜು ನನಗೆ ಹೋಗಿಸ್ಕೊಡಲ್ಲ ಅಂತ ಹೇಳಿ ಸೌಜು ಅವ್ರ ಪಪ್ಪನೇ ನಾನೇ ತೊಗೊಂಬರ್ತೀನಿ ಅಂತ ಹೇಳಿ ಅಂತ ಇದ್ದರು. ಆಮೇಲೆ ಫಸ್ಟಿಗೆ ನಮ್ಮ ಮಾಮಾರು ಹೋಗಿ ಅವರು ತೊಗೊಂಬಂದರು ಪ್ಲೇಟು. ನಾನು ಇವರು ಮಾತಾಡ್ಕೋತ ಕೂತಿದ್ವಿ. ಹೇಗಿದೆ ಎಲ್ಲ ಕಟ್ಟಿಸಿದ್ದು ಮಾಡಿದ್ದು, ಎಷ್ಟು ಅಮೌಂಟ್ ಆಯಿತು ಹಾಗೆ ಹೀಗೆ ಅಂತ ಹೇಳಿ ಒಂದು ಸ್ವಲ್ಪ ಮನೆ ಬಗ್ಗೆ ಮಾತಾಡಿದ್ವಿ. ಆಮೇಲೆ ನಮ್ಮ ಯಜಮಾನ್ರು ಅಮೌಂಟ್ ಅದು ಎಲ್ಲ ಹೇಳಿದ್ರು. ನನಗೆ ಇಂಟೀರಿಯರ್ ಡಿಸೈನ್ಗೆ 80 lakh ಆಗಿದೆ ಅಂತ ಹೇಳಿದರು ಅವ್ರಿಗೆ. ಇಂಟೀರಿಯರ್ ಡಿಸೈನು ನನಗೆ ತುಂಬ ಇಷ್ಟ ಅನ್ನಿಸ್ತು. 80 lakh ಇದ್ದರೂ ಕಡಿಮೆ ಅನ್ನಿಸ್ತು ನನಗೆ. ಯಾಕಂದರೆ ಇಂಟೀರಿಯರ್ ಡಿಸೈನು ಭಾಳ ಸೂಪರಾಗಿ ಅನ್ನಿಸ್ತು. ಎಲ್ಲ ಮಿರರ್ಸ್ ಅದರ ಹಿಡನ್ದು ಇತ್ತು. ಹಾಗೆ ಎಲ್ಲ ಬೇರೆ ಬೇರೆ ಥರ ನೋಡಿದರೆ ನನಗೆ ಅದು 80 lakhs ಕಡಿಮೆನೇ ಅನ್ನಿಸ್ಬಿಡ್ತು. ನೋಡಿ ಫ್ರೆಂಡ್ಸ್, ಏನೇನು ಮಾಡಿಸಿದ್ದಾರೆ ಅಂತ ಹೇಳಿ ನಾವು ಊಟ ತೊಗೊಂಡ್ವಿ ಅಲ್ಲಿ. ನಮ್ಮ ಮನೆಯವರೆಲ್ಲ ನನಗೇನೆ ಹಚ್ಕೊಂಡು ತೊಗೊಂಬಂದರು. ಸೌಜುಗೆ ಏನು ಬೇಕಾದ ತಿನಿಸು ಅಂತ ಹೇಳಿ ಮೊದಲಿಗೆ ಅವ್ನು ತಿನಿಸು ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಇಲ್ಲ ಸ್ವೀಟ್ ಮಾಡಿದ್ದಾರೆ. 2 ಥರ ಪಲ್ಯ ಇದ್ದು, ಚಪಾತಿ ಇತ್ತು, ಪೂರಿ ಇತ್ತು, ಮತ್ತು ಆಮೇಲೆ ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ಮದು ಇವತ್ತಿನ ವ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.